स्वागत है आपका बी न्यूज नेशन में। मैं हूं आबिद हुसैन शेख। सरकारी योजनाओं का लाभ उठाए बसनगौड़ा पाटिल। आज बीजापुर नगर शासक बसनगौड़ा पाटिल की अध्यक्षता में इनके दफ्तर में आयोजित साल 2017-18 के डॉक्टर बी.आर. अम्बेडकर नगर वसति योजना के तहत चुने गए जरूरतमंदों को मकान निर्माण कामों के आदेश पत्र वितरण करते हुए जनता को सरकारी योजनाओं के लाभ उठाते हुए खुशहाल जीवन बिताने का आग्रह किया शासक ने। इस संदर्भ में पालिका मेयर लोगावी वार्ड के कारपोरेटरों के अलावा बड़ी संख्या में इस योजना का लाभ उठाने वाले लोग उपस्थित थे। गुलाब रणदेवी कशीबाई पंडित ಇಲ್ಲಿ ಆಗಮಿಸಿದಿರಿ। ತಮ್ಮೆಲ್ಲರಿಗೂ ಶಾಸಕರ ಪರವಾಗಿ ಹಾಗೂ ವೇದಿಕೆ ಮೇಲೆ ಇದ್ದಂತ ಮೇಯರ್ ಹಾಗೂ ಎಲ್ಲ ಕಾರ್ಪೊರೇಟರ್ಗಳ ಪರವಾಗಿ ಸಮಸ್ತ SC ST ಎಲ್ಲ ನಮ್ಮ ಪ್ರಮುಖ ಬಂಧುಗಳು ಇಲ್ಲಿ ಆಗಮಿಸಿದ್ದಾರೆ। ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಗರ ವಸತಿ ಯೋಜನೆ ಹಾಗೂ ವಾಜಪೇಯಿ ನಗರ ವಸತಿ ಯೋಜನೆ, ಅದರ ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇವತ್ತಿನ ಸುಮಾರು 336 ಫಲಾನುಭವಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಅವರ ಒಂದು ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯಕ್ರಮದ ಮೊದಲೇ ಹಂತದಾಗ ಪ್ಲಿಂತ್ ಟೈಮ್ನಾಗ 87,500 ರೂಪಾಯಿ ಸಿಗ್ತದೆ। ಎರಡನೇ ಹಂತ ಲಿಂಟಲ್ ಬಂದಾಗ 87,500 ರೂಪಾಯಿ, ಮೂರನೇ ಹಂತದಾಗ 87,500, ನಾಲ್ಕನೇ ಹಂತ ಕಂಪ್ಲೀಟ್ ಆಗಿ ಬಣ್ಣ ಸುಣ್ಣ ಬರ್ಸಿ ಏನು ಮಾಡೋ ಮುಂದೆ ಮತ್ತೆ 87,500 ರೂಪಾಯಿ ಇದು ನೇರವಾಗಿ ಅವರವರ ಖಾತೆಗೆ ಜಮಾ ಆಗ್ತದೆ। ನೀವು ಅದರ ಸಂಪೂರ್ಣವಾಗಿ ಸರಿಯಾಗಿ ಇನ್ನೊಂದು ಸ್ವಲ್ಪ ನಿಮ್ಮ ಕೈಲಿ ರೊಕ್ಕ ಹಾಕಿ ಶಾಶ್ವತವಾದಂಥ ಒಳ್ಳೆ ಮನೆ ಕಟ್ಕೋರಿ ಅಂತ ಹೇಳಿ ಈ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ। ಹೆಚ್ಚು ಕಡಿಮೆ 10,000 ಮನೆಗಳು ಈ ವರ್ಷನೇ ನಾವು ಮಾಡ್ತೀವಿ ಬಿಜಾಪುರನಲ್ಲಿ। 3,750 ಮನೆ ಒಂದು ಮಂಜೂರಾತಿಯನ್ನು ಮೊನ್ನೆ ನಾವು ಮಾಡಿದ್ದೀವಿ। ಇಷ್ಟರಲ್ಲೇ ನಮ್ಮ ಮಹಾನಗರ ಪಾಲಿಕೆಯಿಂದ ನಿಮಗೆಲ್ಲರಿಗೂ ಯಾರ್ಯಾರು ಇಲ್ಲಿ ಬಂದು ಅರ್ಜಿ ಕೊಟ್ಟಿರಲ್ಲ ಅವರೆಲ್ಲರಿಗೂ ನಿಮ್ಗೆ ನೋಟಿಸ್ ಬರ್ತದೆ, ನಿಮ್ಮ ಪಾಲಿನ ಹಣ ತುಂಬಬೇಕಾಗ್ತದೆ। ಅದಕ್ಕೆ ಆಲಮೀನ್ ಹಿಂದಿರುವಂಥ 31 ಎಕರೆಯಲ್ಲಿ ಗ್ರೌಂಡ್ +1 ಮನೆಗಳನ್ನು 1,400 ಮೊದಲೇ ಹಂತದಲ್ಲಿ 1,493 ಮನೆಗಳು ನಿರ್ಮಾಣ ಆಗ್ತವೆ 31 ಎಕರೆಯಲ್ಲಿ। ಇವತ್ತು 2,70,000 ರೂಪಾಯಿ ಸಿಗ್ತದೆ ಜನರಲ್ ಕ್ಯಾಟಗರಿ ಅವ್ರಿಗೆ। ಅವರು ಸಹ ಯಾರು ಬಡವರು ಇದ್ದೀರಿ, ಅವ್ರು ಯಾರು ಲಿಂಗಾಯತರಿರ್ರಿ, ಬ್ರಾಹ್ಮಣರಿರ್ರಿ, ಮರಾಠ ಸಮಾಜದವ್ರಿರ್ರಿ, ಯಾವುದೇ ರಾಜಪೂತ್ ಸಮಾಜ ಯಾವುದೇ ಸಮಾಜದವರು ಸಹಿತ ವಾಜಪೇಯಿ ವಸತಿ ಯೋಜನೆ ಒಳಗೆ ನಿಮಗೂ 2,70,000 ರೂಪಾಯಿ ಕೊಡ್ತದೆ। ಅದಕ್ಕೆ ಬೇಕಾದಂಥ ಕಾಗದ ಪತ್ರಗಳೆಲ್ಲ ಬೋರ್ಡ್ ಹಚ್ಚಿಬಿಟ್ಟು ನಾವು ಯಾವ್ಯಾವ ಸ್ಕೀಮ್ದಾಗ ಯಾವ್ಯಾವ ಕಾಗದ ಪತ್ರ ತಂದು ಕೊಡ್ಬೇಕನ್ನಂತ ಆ ಎಲ್ಲ ಬೋರ್ಡ್ನಾಗ ಏನೇನದ ನೋಡಿ ನೀವು ಇವತ್ತು ಇದನ್ನು ಮಾಡ್ಬೋದು। ಅದ್ರ ಜೊತೆಗೆ ಇನ್ನೊಂದು ಸ್ಕೀಮ್ ಬಂದದೆ, ಸರ್ವರಿಗೆ ಸೂರು ಅನ್ನೋಂಥ ಕಾರ್ಯಕ್ರಮದ ತಳಗ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದಂಥ ಇವೆಲ್ಲ ಪ್ರಧಾನಮಂತ್ರಿಗಳ ಹೊಸ ಘೋಷಣೆಗಳು ಏನು ನಾವು 3,750 ಮನೆ ಕೊಡ್ತಾ ಇದ್ದೀವಿ, ವಾಜಪೇಯಿ ವಸತಿ ಏನು ಮನೆ ಕೊಡ್ತಾ ಇದ್ದೀವಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಯೋಜನೆ ಇರ್ಬೋದು, ಈ ರೀತಿ ಏನದಾವು ಅದರಲ್ಲಿನೂ ಇವತ್ತು 1.5 ಲಕ್ಷ ರೂಪಾಯಿ ಸಹಾಯಧನ ಮನಿ ಇದ್ದ ಮನಿನೇ ಅದನ್ನು ಕಟ್ಕೊಳ್ಬೋದು, ಇನ್ನೊಂದು ರೂಮ್ ಹೆಚ್ಚು ಮಾಡ್ಕೋಬೇಕು, ಮ್ಯಾಗ ಇನ್ನೊಂದು ಕಟ್ಕೋಬೇಕು, ಮಕ್ಕಳು ದೊಡ್ಡವ್ರಿಗೆ ಆಗ್ಯಾರ ಲಗ್ನ ಮಾಡ್ಬೇಕಾಗಿತ್ತಂದ್ರೂ 1.5 ಲಕ್ಷ ರೂಪಾಯಿ ಮತ್ತೆ ಸಿಗ್ತದೆ। ಬಿಜಾಪುರ್ನಾಗ ನೀವು 8 ಮಂದಿ ಇದೀರಿ, ಇನ್ನು 1.5-2 ವರ್ಷನಾಗ ವಿಜಯಪುರದಲ್ಲಿರುವಂಥ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಪತ್ರೆದಲ್ಲಿ ಗುಡಿಸಲದಲ್ಲಿ ಯಾರು ಇರಬಾರ್ದು, ಎಲ್ಲರೂ RCC ಮನೆಯಾಗಿರ್ಬೇಕು। ಇದು ನಮ್ಮ ಕನಸು। ಎಲ್ಲರ ಮನೆಯಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ವಿಜಯಪುರ ನಗರದಾಗ ಇದೀರಿ, ಆ 4 ವಾರ್ಡ್ದವ್ರು ಇದ್ರೂ ನಮ್ಮಲ್ಲಿ ಕೊಡ್ರಿ। ನಾವು ಆ MLA ಅವ್ರಿಗೂ ಹೇಳಿ, ಅಲ್ಲಿ ವಾರ್ಡ್ ನಮ್ಮ ಕಾರ್ಪೊರೇಟರ್ ಹೋದಾರ ಅವ್ರಿಗೂ ಹೇಳಿ, ಅಲ್ಲಿನೂ ಅವರು
ಯಾರಿದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಗ್ಯಾಸದ್ದು ಸಲುವಾಗಿ ಅರ್ಜಿ ಕೊಡ್ರೆ ಅನ್ಲಿಮಿಟೆಡ್ ಅದನ್ನೂ ಸಹಿತ ನಾವು ಎಷ್ಟೇ 1,000 ಬರಲಿ 2,000 ಬರಲಿ ಒಟ್ಟು ವಿಜಯಪುರ ನಗರನಾಗ ಏನು ಒಂದು ವರ್ಷನಾಗ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನು ಕನಸದೆ ಎಲ್ಲರಿಗೂ ಗ್ಯಾಸ್ ಸಿಲಿಂಡರ್ ಬರೀ ಶ್ರೀಮಂತರ ಮನ್ಯಾಗ ನಾವು ನೋಡ್ತಿದ್ದೀವಿ ಹಿಂದಕ್ಕೆ ಅದನ್ನು ನಾ ಮನೆ ಕಮಿಷನರ್ ಹೇಳೀನಿ ಕಮಿಷನರ್ಗೆ ನಮ್ಮ ತಹಸೀಲ್ದಾರ್ಗೆ ಅವ್ರದ್ದೇನದ ವಾರ್ಸ ನಿಮ್ಗೆ ಏನು ಸಣ್ಣ ಪುಟ್ಟ ಜಗಳ ನೀವು ಮಾಡ್ತಂಬ್ರು ಇದ್ದು ಅಂದ್ರೆ ಮುಗಿಸೋರಿ ಇಷ್ಟೆಲ್ಲ ಯೋಜನೆ ಬರ್ಲಕತ್ತಾವು ಏನು ಮುತ್ಯಾಂದ ಒಂದು 3 ತಲೆ ಹಿಂದಿನ ಹೆಸರು ಒಂದೊಂದು ನಾನು ನೋಡಿದೆ ಅಲ್ಲಿ ಗೊಂದಲಿಗೆ ಗಲ್ಲಿ ಒಳಗೆ ಮತ್ತು ಅವರೆಲ್ಲ ನೀವು ನಿಮ್ಮದು ಎಷ್ಟು 10 by 20 ಜಾಗನೇ ಬರಲಿ ನಿಮ್ಗೆ ಎಲ್ಲರಿಗೆ ಮನೆ ಆಗ್ತಾವೆ ಮತ್ತು 1,800 ಸ್ಲಮ್ದಾಗ ಮನೆ ಬಂದವು ಅದನ್ನು ಇನ್ನು ಕೆಲವು ದಿವಸನಾಗ ಎಲ್ಲ ಕಡೆನೂ ಸ್ಲಮ್ದಾಗ ನಾವು ಮನೆ ಕಟ್ಟೋ ಕೆಲಸ ಪ್ರಾರಂಭ ಅಲ್ಲಿ ಗ್ರೌಂಡ್ ಪ್ಲಸ್ 2 ಕಟ್ಲಾಕತ್ತೀವಿ ಕೆಲವೊಂದು ಕಡೆ ಎಲ್ಲೆಲ್ಲಿ ನಿಮ್ಮ ಜಾಗ ಇದೆ ಎಲ್ಲ ಕಡೆನೂ ಸ್ಲಮ್ದಲ್ಲಿ ಮತ್ತು 1,800 ಮತ್ತೆ ಬಂದವು ಮತ್ತು 1,800 ಬಂದವು ಅಂದ್ರೆ ಏಟಾಯ್ತು 3,600 ಮನೆ ಬಂದವು ಇದೇನು ಲಂಚ್ ಅಲ್ಲ ಸರ್ಕಾರ ನಿಮ್ಮ ಪಾಲಿಂದ ರೊಕ್ಕ ತುಂಬಬೇಕಾಗ್ತದೆ ಅದಕ್ಕೆ ಇವು ಯಾವೇ ಇದ್ರೂ ಕಾರ್ಪೊರೇಷನ್ದಾಗ ಒಂದು ಬೇರೆ ಖಾತೆ ತೆಗೆದಿವಿ ನಾವು ಮನೆ ಆಸರೆ ಕಮಿಟಿ ಒಳಗೆ ಒಂದು ನಿರ್ಣಯ ಮಾಡಿ ಯಾರು ಫಲಾನುಭವಿಗಳ ರೊಕ್ಕ ತುಂಬ್ತಾರೋ ಅದಕ್ಕೆ ಪ್ರತ್ಯೇಕ ಖಾತೆದಾಗ ರೊಕ್ಕ ಇಟ್ಟು ಆ ಮನೆಗಳ ನಿರ್ಮಾಣ ಏನು ಪ್ರಾರಂಭ ಆಗ್ತದೆ ಕಂತ ಮ್ಯಾಗ ಕೊಟ್ಕೋತವ್ರು ಒಮ್ಮೆ ಕೊಡ್ಲಿಕ್ಕೆ ಆಗಕ್ಕೆ ನೀವು 10,000 10,000 5,000 10,000 ನಿಮ್ಮ ಬಲ್ಲಿ ಹ್ಯಾಂಗ ರೊಕ್ಕ ಗೊಳೆ ಆಗ್ತಾವು ಮನೆ ಕಟ್ಟೋದ್ರಾಗ ಫೈನಲ್ ಆಗಿ ನಿಮ್ಮ ಪಾಲಿನ ಹಣ ಕೊಟ್ಟು ಬಿಟ್ರೆ ಒಳ್ಳೆ ಮನೆ ಇವತ್ತು ಸುಮಾರು ಒಂದು ಬೆಡ್ರೂಮು ಒಂದು ಕಿಚನ್ನು ಒಂದು ಮುಂದಿನ ರೂಮು ಟಾಯ್ಲೆಟ್ ಬಾತ್ರೂಮ ಹೀಗೆಲ್ಲ ಸುವ್ಯವಸ್ಥಿತವಾಗಿ ಮತ್ತೆ ನಾವು ಏನು ಮಾಡ್ಲಕತ್ತೀವಿ ಏನು ಫಲಾನುಭವಿಗಳ ಆಯ್ಕೆ ಮಾಡಿ ಮೊದಲು ನಾವು ಎಲ್ಲ ಮನೆ ಸ್ವಚ್ಛ ಮಾಡ್ತೀವಿ ಪೂರ್ತಿ ಬುಲ್ಡೋಜರ್ ಹಚ್ಚಿ ಒಂದು ಕಡೆಯಿಂದನೇ ನಾವು ಸರಿಯಾಗಿ ಮನೆ ಕಟ್ಕೋತ ಬರ್ತೀವಿ ಲೈನ್ ಸರಿ ಅಂದ್ರೆ ಒಂದು ಕಾಲನಿ ಕಾಣಿಸ್ಬೇಕು ಅಲ್ಲಿ ತನಕ ತಾತ್ಪೂರ್ತಿಕವಾಗಿ ಒಂದು ವ್ಯವಸ್ಥೆ ನಾವು ಮಾಡ್ಕೋತ ಹೇಳಿವಿ ಕೆಲವೊಂದು ಕಡೆ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿರ್ತೀವಿ ಇದೇ ಮನೆ ಅಂತೇಳಿ ಅವ್ರು ಅಲಾಟ್ಮೆಂಟೇ ಮಾಡಿರ್ತೀವಿ ಮುಂದೆ ಅದಕ್ಕೆ ನೀರು ಹೊಡಿದಿದ್ರೆ ನೀವೇ ಹೊಡ್ಕೋಬೇಕು ಅವ್ರ ಕಾಂಟ್ರಾಕ್ಟರ್ ನೀರು ಹೊಡೆದಿಲ್ಲ ಅಂತೇಳಿ ನೀವು ಕೈ ಕಟ್ಕೊಂಡು ಬಂದು ನನ್ನ ಮನೆ ಮುಂದೆ ನಿಂದ್ರಬೇಡ ಒಟ್ಟಾರೆ ನಿಮಗೆ ಹೇಳ್ತೀನಿ 5 ವರ್ಷ ನೀವೇನು ಕೊಟ್ಟಿರಿ ಹೌದಪ್ಪ ಬಸನಗೌಡ ಓಟ್ ಹಾಕಿ ಸಾರ್ಥಕ ಆಯ್ತು ಚೆನ್ನಾಗಿ ಮಾಡಿ ತೋರ್ತೀನಿ ಅಂತ ತಿಳ್ಕೊಂಡು ನಾನು ಮಾಡ್ಕೊಡ್ತೀನಿ ಜೈ ಹಿಂದ್. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।